ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಂತಹ ಭಾರಿ ಮಳೆಗೆ ಸುಬ್ಬಯ್ಯ ಸರ್ಕಲ್ ಬಳಿ ಇರುವಂತಹ ಅಂದ್ರೆ ಡಬಲ್ ರೋಡ್ ಬಳಿ ರಸ್ತೆಯಲ್ಲಿ ನೀರು ನಿಂತು ಸವಾರರಿಗೆ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇರುವಂತದ್ದು. ಮಧ್ಯರಾತ್ರಿ 3 ಗಂಟೆಯ ನಂತರ ಇಲ್ಲಿ ಮಳೆ ನೀರು ನಿಂತಿತ್ತು. ಹೀಗಾಗಿ ಮಳೆ ನೀರು ನಿಂತಿರೋದು ದೃಶ್ಯವನ್ನು ನೀವು ಕಾಣಬಹುದು. ಹೀಗಾಗಿ ಮಳೆ ನೀರು ನಿಂತಿರೋದ್ರಿಂದ ರಸ್ತೆಯಲ್ಲಿ ವಾಹನಗಳ ಸಂಚಾರ ಕಷ್ಟ ಆಗ್ತಾ ಇದೆ. ದೃಶ್ಯದಲ್ಲಿ ನೀವು ನೇರವಾಗಿ ಗಮನಿಸಬಹುದು. ಕಾರ್ ಆಗಿರ್ಬೋದು, ಬೈಕ್ ಮತ್ತೆ ಬೇರೆ ಯಾವುದೇ ವಾಹನಗಳು ಬಂದರೂ ಸಹ ರಸ್ತೆಯಲ್ಲಿ ಸಂಚಾರ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಇನ್ನು ಇದೇ ರಸ್ತೆಯಲ್ಲಿ ಬೆಳಿಗ್ಗೆ ಒಂದು ಲಾರಿ ಕೆಟ್ಟು ನಿಂತಿತ್ತು. ಹೀಗಾಗಿ ಲಾರಿ ಕೆಟ್ಟು ನಿಂತ ಪರಿಣಾಮವೂ ಸಹ ರಸ್ತೆಯಲ್ಲಿ ಟ್ರಾಫಿಕ್ ಜಾಮು ಹೆಚ್ಚಾಗಿ ಆಗ್ತಾ ಇತ್ತು. ಸದ್ಯಕ್ಕೆ ಆ ಲಾರಿಯನ್ನ ತೆರವನ್ನ ಮಾಡಿ ಸಂಚಾರಿ ಪೊಲೀಸರು ಅದನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಈ ಲಾರಿಯನ್ನ ಮುಂದೆ ತಗೊಂಡು ಸಂಚಾರಿ ಪೊಲೀಸರು ಹೋಗಿರುವಂತದ್ದು. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಆದ್ರೆ ಬೆಳಿಗ್ಗೆಯಿಂದನೂ ಸಹ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈಗಲೂ ಸಹ ಈ ರಸ್ತೆಯಲ್ಲಿ ಮಳೆ ನೀರು ನಿಂತಿರೋದ್ರಿಂದ ಅಂದ್ರೆ ಮುಂಚೆ ನಿಮಗೆ ತೋರಿಸ್ದಾಗೆ ಮಳೆ ನೀರು ಯಾವ ರೀತಿ ನಿಂತಿದ್ದು, ಇದರಿಂದಾಗಿ ವಾಹನ ಸಂಚಾರ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಪ್ರತಿ ಸಾರಿ ಮಳೆ ಬಂದಾಗಲೂ ಸಹ ಇಲ್ಲಿ ತಗ್ಗು ಪ್ರದೇಶ ಆಗಿರೋದು ಮತ್ತೆ ಈ ರಸ್ತೆಯಲ್ಲಿ ಹಳ್ಳ ಬಿದ್ದಿರೋದ್ರಿಂದ ಮಳೆಯ ನೀರು ಇಲ್ಲಿ ನಿಂತು ಯಾವುದೇ ಕಡೆಗೂ ಸಹ ಹೋಗ್ಲಿಕ್ಕೆ ಸಾಧ್ಯವಾಗದೆ ವಾಹನ ಸವಾರರಿಗೆ ಪ್ರತಿ ಬಾರಿಯೂ ಸಹ ಇದೇ ರೀತಿಯ ಸಮಸ್ಯೆ ಎದುರಾಗ್ತಾ ಇರುವಂತದ್ದು. ಸದ್ಯಕ್ಕೆ ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಈ ಪರಿಣಾಮ ಬೀರದಂತಹ ಪ್ರದೇಶದಲ್ಲಿ ಇದು ಒಂದು ಸಹ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.